ಆದಷ್ಟು ಬೇಗ ನಮ್ಮ ಅಣ್ಣನ್ ಕರೆಸಿ ಹೇಮನ್ಗೂ ರಾಜನ್ಗೂ ಮದ್ವೆ ನಿಶ್ಚಯ ಮಾಡಿ. ಹೇಮನ್ಗೂ ರಾಜನ್ಗೂ ಅಲ್ವೇ, ಗೌತಮನಿಗೂ ಹೇಮನ್ಗೂ ಅಂತ ಹೇಳು. ಇದೇನ್ರಿ ಇದು ದೊಡ್ಡ ಮಗ ಇರುವಾಗ್ಲೇ? ದೊಡ್ಡ ಮಗ ಡ್ಯಾಡೋ, ನೀವಿಬ್ರು ಹೇಮನ್ಗೂ ಜಗಳ ಕಾಯ್ತಾ ಇದ್ದೀರಾ, ಆದ್ರೆ ಅವಳು ಅಲ್ಲಿ ಹಾಯಾಗ ಫಾರೆಸ್ಟ್ ಆಫೀಸರ್ ಜೊತೆ ಹಾಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ. ಅಯ್ಯೋ, ಏನ್ರಿ ಇದು? ನಮ್ಮ ಅಣ್ಣನ್ ಲಕ್ಷಾಂತರ ರೂಪಾಯಿ ಆಸ್ತಿ ಎಲ್ಲ ಗೋವಿಂದ ಏನ್ರಿ? ಬರೀ ಗೋವಿಂದ ಅಲ್ಲ ಮಮ್ಮು, ಶ್ರೀಮತ್ ರಮಣ ಗೋವಿಂದ ಗೋವಿಂದ. ಈಗೇನ್ರಿ ಮಾಡೋದು? ಹೇಮಾ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರ್ತಿದ್ದೀನಿ ಅಂಕಲ್. ಜಾಲಿಯಾಗಿ ಒಬ್ಳೆ ಸುತ್ಕೊಂಬಂದ್ಯೋ ಇಲ್ಲ ಜೊತೆ ಹಾಕೊಂಡು ಸುತ್ಕೊಂಬಂದ್ಯೋ? ಅಂಕಲ್, ಮತ್ತಿನ್ನೇನ್ ಯಾವನ್ ಜೊತೆಲೋ ಹಾಡು ಡ್ಯಾನ್ಸಾ? ನನಗೆ ಇಷ್ಟವಾದವ್ರ ಜೊತೆ ಸುತ್ತಾಡೋದ್ರಲ್ಲಿ ಏನ್ ತಪ್ಪಿದೆ ಅಂಕಲ್? ನಿಮ್ಮಪ್ಪ ನಿನ್ನ ಇಲ್ಲಿ ಕಳಿಸಿದ್ದು ನನ್ನಿಬ್ರು ಮಕ್ಕಳಲ್ಲಿ ಒಬ್ಬರ ಮದುವೆ ಮಾಡ್ಕೊಳ್ಳಿ ಅಂತ. ಏನೇ ಆಗ್ಲಿ ಇವರಿಬ್ರಲ್ಲಿ ಒಬ್ಬರ ಮದುವೆ ಮಾಡ್ಕೊಳ್ಳೇಬೇಕು. ಏನ್ ಕಲ್ಯಾಣ ಗುಣ ಇದೆ ಅಂತ ಇವರಿಬ್ರಲ್ಲಿ ಒಬ್ರನ್ನ ನಾನು ಮದುವೆ ಆಗ್ಬೇಕು? ಒಬ್ಬ ವಿದ್ಯೆ ಸಂಸ್ಕಾರ ಇಲ್ದೇ ಇರೋ ಮೂರ್ಖ, ಇನ್ನೊಬ್ಬ ಕಾಡು ಪ್ರಾಣಿಗಳ ಹಾಗೆ ಪ್ರಾಣ ತೆಗೆಯೋ ಕಟಕ. How dare you touch me, you scoundrel! ನಮ್ ತಂದೆಗೆ ಹೇಳಿ ನಿನಗೇನ್ ಮಾಡಿಸ್ತೀನಿ ನೋಡು. ನಿಮ್ಮಪ್ಪನ ಹತ್ರ ನೀನೇನ್ ಹೇಳೋದು, ನಾನೇ ಹೇಳ್ತೀನಿ. ರೀ, ಮೊದ್ಲು ನಮ್ಮ ಅಣ್ಣನ್ ಕರೆಸಿ ಮದ್ವೆ ಮುಗಿಸೋದ್ ನೋಡಿ. ಹೇಮಾ, ಹೇಮಾ. ರಾಜ, ನನಗೋಸ್ಕರ ಬಾಗಿಲು ತೆಗೆದ್ಬಿಡು. ಅವಸರ ಪಡ್ಬೇಡ ಹೇಮಾ, ಬಾಗಿಲು ತೆಗಿತೀನಿ. ಹೇಮಾ, ನೀ ನನ್ನ ವಿದ್ಯಾ ಸಂಸ್ಕಾರ ಇಲ್ದರು ಮೂರ್ಖ ಅಂದೆ. ಕಾಡಲ್ಲಿ ಬಿಟ್ಟು ಬಂದಾಗ ನಾನೊಬ್ಬ ಗಂಡಸೇ ಅಲ್ಲ ಅಂದೆ. ನಿನ್ ದೃಷ್ಟಿಯಲ್ಲಿ ನಾನು ಅಂತವನಾಗಿದ್ರು ನಾನು ಒಬ್ಬ ಮನಸ್ಸಿರೋ ಮನುಷ್ಯ ಅಂತ ನೀ ತಿಳ್ಕೊಂಡ್ರೆ ಅಷ್ಟೇ ಸಾಕಿಮಾ. ಹೇಮಾ, ನಿನಗ್ ನಾನು ನನ್ನ ತಮ್ಮ ಹಿಡಿಸ್ಲಿಲ್ಲ ಅಂದ್ಮೇಲೆ ನಿನಗಿಷ್ಟ ಬಂದನ್ ಜೊತೆ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಹೇಮಾ, ನೀನು ಇಷ್ಟೊತ್ನಲ್ಲಿ? ನಾನಿನ್ಮೇಲೆ ನಿಮ್ ಜೊತೆಲೇ ಇರ್ತೀನಿ. ಏನೋ? ಹೌದು ರೀ, ನಾವಿಬ್ರು ಪ್ರೀತಿಸೋ ವಿಷಯ ನಮ್ಮ ಮಾವಂಗ್ ಗೊತ್ತಾಯ್ತು. ನಾನ್ ನಿಮ್ಮನ್ನ ಪ್ರೀತಿಸೋದವ್ರು ಹಿಡಿಸ್ಲಿಲ್ಲ. ಅವ್ರ ಮಕ್ಕಳಲ್ಲೇ ಯಾರನ್ನಾದ್ರೂ ಮದುವೆ ಮಾಡ್ಕೊಂತ ಬಲವಂತ ಮಾಡಿದ್ರು. ಅದಕ್ಕೆ ನಾನು ಒಪ್ಲಿಲ್ಲ ಅಂತ ನನಗೆ ಹಿಂಸೆ ಕೊಟ್ಟು ಕೂಡ ಹಾಕಿದ್ರು. ನಿನಗೆ ಹಿಂಸೆ ಕೊಟ್ರ? ಹೇಮಾ, ನೀನೇನು ಯೋಚನೆ ಮಾಡ್ಬೇಡ. ಒಂದು ಒಳ್ಳೆ ದಿವಸ ನೋಡಿ ನಾನೇ ನಿಮ್ಮ ತಂದೆ ಹತ್ರ ನಮ್ಮ ಮದುವೆ ವಿಷಯ ಮಾತಾಡ್ತೀನಿ. ಅಲ್ಲಿವರೆಗೂ ನೀನಿಲ್ಲೇ ಧೈರ್ಯವಾಗಿರ್ಬೋದು. ನಾನಿರೋವರೆಗೂ ಯಾರು ನೀನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿದ್ರ ನಿಮ್ ಮಗಳು ಎಷ್ಟು ಧೈರ್ಯವಾಗಿ ಅವನ ಜೊತೆಲಿ ಇದ್ದಾಳೆ ಅಂತ. ನಾನು ಹೇಳದ್ನಲ್ಲ, ಇವನೇ ಆ ರಾಸ್ಕಲ್. ಇಷ್ಟು ಪುಣ್ಯಕೋಟಿ, ಬರೀ ಒಳ್ಳೆ ಬಟ್ಟೆ ಹಾಕೊಳ್ಳೋದ್ರಿಂದ ಮನುಷ್ಯನ ಗೌರವ ಬರೋದಿಲ್ಲ. ಮಾತಿನಲ್ಲಿ ಮರ್ಯಾದೆ ಇರಬೇಕು. ಮಿಸ್ಟರ್ ಜಯಸಿಂಹ, ಜವಾಬ್ದಾರಿ ಇರೋ ನಿನ್ನಂತ ಒಬ್ಬ ಅಧಿಕಾರಿ ಲೋಕಜ್ಞಾನ ಇಲ್ದಿರೋ ನನ್ನ ಮಗಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದಾನೆ ಅಂತ ನಾನೇನಾದ್ರೂ ಮೇಲಧಿಕಾರಿಗಳ ಕಂಪ್ಲೇಂಟ್ ಕೊಟ್ರೆ ತಕ್ಷಣ ನಿನ್ನ ಮೇಲೆ ಆಕ್ಷನ್ ತಗೋತಾರೆ, ಗೊತ್ತೇನೋ? ಡ್ಯಾಡಿ, ನಾನೇನು ಲೋಕಜ್ಞಾನ ಇಲ್ದಿರೋ ಹೆಣ್ಣಲ್ಲ. ನನಗೂ ಒಳ್ಳೆ ಕೆಟ್ಟದ್ ಯಾವ್ದಂತ ಗೊತ್ತಿದೆ. ಒಂದ್ ವೇಳೆ ನೀವು ಕಂಪ್ಲೇಂಟ್ ಕೊಟ್ರು ಆದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಯಾಕೆಂದ್ರೆ ನಾನೇ ಇಷ್ಟಪಟ್ಟು ಇವ್ರ ಜೊತೆಲಿ ಬಂದಿದ್ದೀನಿ ಅಂತ ಅವ್ರ ಹತ್ರ ಹೇಳಿದ್ರೆ ಆಗ ನಿಮ್ಮ ಆಕ್ಷನ್ಗೆ ಯಾವ ರಿಯಾಕ್ಷನ್ ಇರೋಲ್ಲ. ಹಾಗಾದ್ರೆ ಇವನ್ನ ನೀನ್ ಮದುವೆ ಮಾಡ್ಕೋತೀಯ? ಇವನ ಜಾತಕ ಚರಿತ್ರೆ ಏನಂತ ಗೊತ್ತಾ ನಿನಗೆ? ತಂದೆ ತಾಯಿ ಇಲ್ಲದೆ ಕಾಡು ಪ್ರಾಣಿ ತರ ಪರದೇಶಕ್ಕೆ ತಿರುಗ್ತಾ ಇರೋನು ಇವನು. ಏನೋ 4 ಕಾಸು ಇವ್ರ ಅಪ್ಪ ಬಿಟ್ಟು ಹೋಗಿದ್ದಾನೆ ಅಷ್ಟೇ. ಹೇಮಾ, ನಿಮ್ಮ ಮಾವ ಗೌತಮನ ಆಸ್ತಿ ಮುಂದೆ ಇವನು 3 ಕಾಸು ಲಾಯಕ್ಕಿಲ್ಲಮ್ಮ. ಡ್ಯಾಡಿ, 3 ಕಾಸು ಕೊಟ್ಟು ಕುಂಕುಮ ತಗೊಂಡು ಹಣೆಯಲ್ಲಿ ಇಟ್ಕೋತೀವಿ. ಅದೇ 30 ರೂಪಾಯಿ ಕೊಟ್ಟು ತಗೊಳ್ಳೋ ಚಪ್ಲಿನ ಕಾಲಕ್ಕೆ ಹಾಕೊಳ್ತೀವಿ. ಜಾಸ್ತಿ ದುಡ್ಡು ಕೊಟ್ಟು ಚಪ್ಲಿ ತಗೊಂಡಿದೀವಿ ಅಂತ ಅದನ್ನ ತಲೆ ಮೇಲೆ ಇಟ್ಕೊಳಕ್ಕಾಗತ್ತಾ? ಏನಂದೆ? ಸರ್, ಒಂದು ಹೆಣ್ಣು ಸುಖವಾಗಿ ಸಂತೋಷವಾಗಿ ಬದುಕೋಕ್ ಬೇಕಾಗಿರೋದು ನೀವು ಹೇಳಿದ ಆಸ್ತಿ ಅಂತಸ್ತಲ್ಲ, ಪ್ರೀತಿ, ಪ್ರೇಮ, ಒಳ್ಳೆ ಮನಸ್ಸು. ವಯಸ್ಸಿಗೆ ಬಂದ ಗಂಡು ಹೆಣ್ಣು ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅನ್ಕೊಂಡ್ರೆ ಹೆತ್ತವರು ಅದಕ್ಕೆ ಒಪ್ಕೊಂಡು ಆಶೀರ್ವಾದ ಮಾಡೋದೇ ಅವ್ರಿಗೆ ಮರ್ಯಾದೆ. ಇಲ್ದಿದ್ರೆ ಆ ಮದುವೆನ ತೊಡೆಯೋಕೆ ಯಾರಿಂದಾನೂ ಸಾಧ್ಯ ಇಲ್ಲ. ರೂಲ್ಸ್ ಮಾತಾಡ್ತೀಯ ನನ್ನ ಹತ್ರ? ಹೇಮಾ ನನ್ನ ಮಗಳು, ಅವಳ ಮದುವೆ ನನ್ನ ಇಷ್ಟ ಪ್ರಕಾರ ನಡಿಬೇಕು. ಮರ್ಯಾದೆ ಕಳಿಸ್ಬಿಡ ಅವಳ.
ಅವಳು ಬಂದ್ರೆ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ನನ್ನ ಮಗಳ ಹೇಗ್ ಬೆಳೆಸ್ಬೇಕು ಅಂತ ನನಗೆ ಗೊತ್ತಂತ ಹೇಳ್ತಿದ್ರಲ್ಲ, ಈಗ ಗೊತ್ತಾಯ್ತಾ ನೀವು ಮಾಡಿದ ತಪ್ಪು? ಸರ್ ಪ್ಲೀಸ್, ನನ್ನ ಮುಂದೆ ಹೇಮಾನ್ ಈ ರೀತಿ ಹಿಂಸೆ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಸರ್ ಸರ್ 20 ವರ್ಷದಿಂದ ಸಾಕಿ ಸಲಹಿದ ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಅವಳ ಮೇಲೆ ಅಷ್ಟೊಂದು ಅಕ್ರೇನಾ? ಈ ಕ್ಷಣ ಅವಳು ನಾನು ಸೊಸೆನೆ, ನಿನ್ನ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ಆಗ ಅಯ್ಯೋ ಡ್ಯಾಡಿ, ಬಿಡಿ ಡ್ಯಾಡಿ, ಬಿಡಿ ಡ್ಯಾಡಿ, ಬಿಡಿ ಡ್ಯಾಡಿ ನನ್ನ. ಡ್ಯಾಡಿ, ನೋಡಪ್ಪ, ನೀನ್ ಇಷ್ಟ ಬಂದವಳನ್ನ ಲಗ್ನ ಆಗ್ಬೇಕು ಅನ್ನೋದಾದ್ರೆ ಅವಳ ಹೆಸರೇಳಿ ಆ ಮರಕ್ಕೊಂದು ತಾಳಿ ಕಟ್ಟು. ನೀನ್ ಯಾರ ಹೆಸರೇಳಿ ತಾಳಿ ಕಟ್ತೀಯೋ ಆ ತಾಳಿ ಅವಳ ಕುತ್ತಿಗೆಗೆ ಸೇರುತ್ತೆ. ಸೂರ್ಯನೇ ಅಗ್ನಿಯಾಗಿ, ಆಕಾಶನೇ ಸಾಕ್ಷಿಯಾಗಿ, ಗಾಳಿನೇ ಮಂತ್ರವಾಗಿ ಇಟ್ಕೊಂಡು ನಾನು ಹೇಮನ್ ಮದುವೆ ಆಗಿದ್ದೀನಿ. ಈ ಕ್ಷಣದಿಂದ ಇವಳು ನನ್ನ ಹೆಂಡತಿ, ಮಿಸಸ್ ಜಯಸಿಂಹ. ಈ ಮುಟ್ಟಾಳ ಕಟ್ಟಿದ ತಾಳಿ ನಿನ್ ಕುತ್ತಿಗೆಲಿರೋ ತಾನು ಬರೋದಿಲ್ಲ. ಏನಂದ್ರೆ ಜೀವನದಲ್ಲಿ ಹೆಣ್ಣಿಗೆ ತಾಲಿ ಭಾಗ್ಯ ಬರೋದು ಒಂದೇ ಸಲ. ನಮ್ಮ ಹೇಮ ಬಾಳಲ್ಲಿ ಅದೀಗಾಗ್ಲೇ ನಡೆದೋಯ್ತು. ಅವನು ಒಳ್ಳೆಯವನು ಕೆಟ್ಟವನು, ಶ್ರೀಮಂತನೋ ಬಡವನೋ, ಅವಳಿಗವನೇ ದಿಕ್ಕು, ಅವನೇ ಸರ್ವಸ್ವ. ನಡೀರಿ ಹೋಗೋಣ, ನಡೀರಿ. ಮಮ್ಮಿ, ಡ್ಯಾಡಿ, ನನ್ ಮದುವೆ ಆಡಂಬರದಿಂದ ನಡೀತಾ ಇದ್ರು ಜನ್ಮ ಕೊಟ್ಟ ನಿಮ್ ಮುಂದೆ, ಅಂಕಲ್ ಮುಂದೆ ನಡೀತು. ನಮ್ಗೆ ಆಶೀರ್ವಾದ ಮಾಡಿ. ನನ್ನ ಹರಕೆ ಆಶೀರ್ವಾದ ಏನಿದ್ರು ನನ್ನ ಮಗಳಿಗೆ ವಿನಃ ಮಿಸಸ್ ಜೇಸಿ ಮಗಲ್ಲ. ಗಿರ್ಜಾ, ರಾಮು, ನಮ್ಗೆ ಆಶೀರ್ವಾದ ಮಾಡು. ನಮ್ ವ್ಯಾಪಾರಕ್ಕೂ ಅಡ್ಡ ಬಂದಿದ್ದಲ್ಲೇ ಲಕ್ಷಾಂತರ ರೂಪಾಯಿಗೆ ವಾರಸ್ದಾಳಾದ ಹೇಮನ್ನು ಅವನ್ ಸ್ವಂತ ಮಾಡ್ಕೊಂಡ. ಲೋ ಗೌತಮ, ಮನೆ ಸಾರಿಸಿದೆ ಅಂದ ಕೂಡ್ಲೆ ಅದು ಹಬ್ಬ ಅಂತಲ್ಲ, ಹೊಟ್ಟೆ ನೋವು ಬಂದಿದೆ ಅಂದ ಕೂಡ್ಲೆ ಬಸರಿನೂ ಅಲ್ಲ. ಅವನೊಂದು ತುಂಡು ದಾರ ಕಟ್ಟಿದಾನೆ ಅಂದಾಕ್ಷಣಕ್ಕೆ ಅದನ್ನ ಮದುವೆ ಅಂತ ಒಪ್ಕೊಳಕಾಗತ್ತಾ? ನೀನ್ ಹೀಗೆ ಪುರಾಣ ಓದಿರ್ತಿರೋ ಅಲ್ಲ, ಅವ್ನು ಜಾಲಿಯಾಗಿ ಶೋಭನ ಮಾಡ್ಕೋತಿರ್ತಾನೆ. ಲೇ ಗೌತಮ, ನೀನ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸಾಕ್ ನಿಲ್ಸು. ಹೂ ಹಾಕ್ತಾ ರಾತ್ರಿ ಎಲ್ಲ ನನ್ನ ಜೊತೆನೇ ಇದ್ಬಿಡ್ಬೇಕು ನಿನ್ ಪ್ಲಾನ? ನಡಿಯೋ ನಡಿಯೋಲೇ. ಹೇಮಾ, ಅಯ್ಯೋ ಹೇಮಾ, ಎಷ್ಟೊತ್ತು ನನ್ನ ಕೈಯಲ್ಲೇ ಇಟ್ಕೊಂಡು ಕಾಯ್ತಾ ಇರೋದು? ಅಯ್ಯೋ, ಬರ್ತಾ ಇದ್ದೀನಿ. ನೋಡು, ನೀ ಹೀಗೆ ಲೇಟ್ ಮಾಡಿದ್ರೆ ಕೈಲಿ ಇಟ್ಕೊಂಡಿರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಬೆಳಗಾಗ್ಬಿಡುತ್ತೆ. ಬೇಗ ಬಾ. ಅಯ್ಯೋ, ಯಾಕ್ರಿ ಇಷ್ಟ ಅವಸರ ಪಡ್ತಿದ್ದೀರಾ? ಸೀರೆ ಉಟ್ಕೊಳಕ್ ಈಗ ತಾನೇ ಕಲಿತಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹೇಮಾ, ಮೊದಲನೇ ರಾತ್ರಿ ಕಟ್ಕೊಂಡು ಗಂಡನ ಹತ್ರ ಬರ್ಬೇಕಾದ್ರೆ ಸೀರೆ ಉಟ್ಕೊಳ್ಳೋದು, ಒಡವೆ ಹಾಕೊಳ್ಳೋದು ಮುಖ್ಯ ಅಲ್ಲ. ಮತ್ತೆ ಇವತ್ತು ನನ್ನ ಪ್ರೀತಿನೇ ಸೀರೆ, ನನ್ನ ಸಿಹಿ ಮುದ್ದೆ ಒಡವೆ. ಶಿವ ಚೆ ಶಿವನ ಎಂತ ಹೊತ್ನಲ್ಲಿ ಏನ್ ಜಪ ಮಾಡ್ತಿದೀಯ? ಇದು ಶಿವರಾತ್ರಿ ಅಲ್ಲ, ಮಗಲ್ ರಾತ್ರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ನಾನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ, ಒಟ್ಟಿಗೆ ಟಿಫನ್ ಮಾಡೋಣ. ಏಯ್,
ಹಲೋ. ಬೇಡ, ಅವನ ಹತ್ರ ನಂಗೆ ಸ್ವಲ್ಪ ಕೆಲಸ ಇದೆ. ನಿಮ್ಮಪ್ಪನಿಗೆ ಫೋನ್ ಮಾಡು ನಡಿ. ಫೋನಾ? ಯಾಕೆ? ಹೇಳ್ದಷ್ಟು ಮಾಡು. ಸರಕು ತಗೊಳಕ್ಕೆ ಕೇರಳ ಪಾರ್ಟಿ ಬಂದಿದೆ ಅಂತ ಹೇಳು. ನಡಿ. ಸರ್ಕ? ಹಲೋ. ನನ್ ಡ್ಯಾಡಿ ಗೌತಮ್. ಹಾ ಗೌತಮ್, ಹೋದ್ ಕೆಲಸ ಏನಾಯ್ತು? ಇಬ್ರು ಮುಗಿಸ್ಬಿಟ್ಟೆ. ವೆರಿ ಗುಡ್. ಡ್ಯಾಡಿ, ಒಂದು ಹ್ಯಾಪಿ ನ್ಯೂಸು. ನಮ್ ಸರ್ಕಕ್ಕೆ ಜಾಸ್ತಿ ಹಣ ಕೊಡ್ತೀವಿ ಅಂತ ಒಂದು ಕೇರಳ ಪಾರ್ಟಿ ಬಂದಿದೆ. ನೀವು ಬೇಗನೆ ಸರ್ಕ್ನ ರೆಡಿ ಮಾಡಿಡಿ, ನಾನು ಈಗಲೇ ಪಾರ್ಟಿ ಜೊತೆ ಬರ್ತೀನಿ. ಹಾ, ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ, ಬೇಗ ಬಾ. ಹಾ, ಬರ್ತಾ ಇರೋದು ಕೇರಳ ಪಾರ್ಟಿ. ಅವ್ರನ್ನ ಮೊದಲೇ ಸಲ ತೃಪ್ತಿಪಡಿಸಿದ್ರೇನೆ ಅವರು ನಮಗೆ ಪರ್ಮನೆಂಟ್ ಕಸ್ಟಮರ್ ಆಗಿ ಉಳಿಯೋದು. ಎಲ್ಲ ಸರಿಯಾಗಿದೆ ತಾನೇ? ಎಲ್ಲ ಸರಿಯಾಗಿದೆ ಸರ್. ಗುಡ್ ಗುಡ್ ಗುಡ್. ಗೌತಮ್, ಇದೇನು ಇದು ಕೇರಳ ಪಾರ್ಟಿ ಇಲ್ಲ? ನಿನಗೆ ಬೇಕಾಗಿರೋ ಕೇರಳ ಪಾರ್ಟಿ ನಾನೇ. ಓಹೋ, ಓಹೋ. ಮಿಸ್ಟರ್ ಪುಣ್ಯಕೋಟಿ, ಜ್ಞಾಪಕ ಇದೆಯಾ? ನ್ಯಾಯ, ನೀತಿ, ಧರ್ಮ, ಇದ್ರ ಬಗ್ಗೆ ಅವತ್ತೇ ನಾನು ನಿನ್ಗೆ ಹೇಳಿದ್ದೆ. ಆದ್ರೂ ನೀನು ಕೇರ್ ಮಾಡಲಿಲ್ಲ. ಇವತ್ತು ಅದೇ ನ್ಯಾಯ, ನೀತಿ, ಧರ್ಮ ನಿನ್ನ ಬಂಧಿಸ್ತಾ ಇದೆ. ಸರ್ಕಾರದ ಅರಣ್ಯ ಸಂಪತ್ತನ್ನು ಕದ್ದು ಸಾಗಿಸುತ್ತಿದ್ದರೆಂಬ ಆಪಾದನೆಯ ಮೇಲೆ ಅಭಯಾರಣ್ಯದ ಪುಣ್ಯಕೋಟಿಯವರಿಗೆ ಫಾರೆಸ್ಟ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ 4 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ನನ್ನ ಒಳಗ್ ಕಳಿಸಿದ ಕೂಡಲೇ ನೀನು ಸಂತೋಷವಾಗಿರ್ತೀಯ ಅಂತ ತಿಳ್ಕೊಬೇಡ. ನಾನು ಒಳಗಿದ್ರು ನಿನಗೆ ತೊಂದ್ರೆನೆ. ಹಾ, ನನ್ನ ಸ್ವಲ್ಪ ಒಳ್ಳೆ ಗಂಟ ಬಿಡ್ತೀರಾ? ಈ ದಾರಿಲಿ ಬೇಡ, ಹಂಗೆ ಹೋಗಿ. ಇಲ್ಲೇ 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 ನಿಲ್ಸ್ಬಿಡಿ. ಈಗ ಸುತ್ತಾಡ್ಕೊಂಡು ಬರೋದ್ರ ಬದಲು ನೇರವಾಗಿ ಬಂದಿದ್ದಿದ್ರೆ ಇನ್ನೂ ಬೇಗ ಬರ್ಬೋದಾಗಿತ್ತು. ಬರ್ಬೋದಾಗಿತ್ತು, ಆದ್ರೆ ನಿಮ್ ಜೊತೆ ಇಷ್ಟೊತ್ತಿರೋಕಾಯ್ತಿತ್ತಾ? ಏನ? ಅದೇ ನಿಮ್ ಜೀಪ್ನಾಗೆ ಇಷ್ಟೊತ್ತಿರೋಕಾಯ್ತಿತ್ತಾ ಅಂದೆ. ಯವ್ಯವಿ, ಈಗ ತಾನೇ ನೀರ್ ತಗೊಂಡೋದ್ಯೋ, ಮತ್ ಬಂದ್ಯೋ? ಏನ್ ಮಾಡ್ದ್ಯೋ ನೀರು? ಅದನ್ನ ಚೆಲ್ಬಿಟ್ಯೋ.
ಅವ್ರಿಗೆ ಲಗ್ನ ಆಗದ್ಯೋ ಅವ್ರಿಗೆ ಅಂಡ್ರವಳೆನದ ಮರಿಬ್ಯಾಡ್ಯೋ. ನಂಗೆ ಗೊತ್ತೈತ್ಯೋ. ಅದು ಆ ಕಡೆ ಇದೆ ನೋಡು, ಅದು ಅದು ಮೇಲಿದೆಯಲ್ಲ. ನಮಸ್ಕಾರ ಸರ್. ಹಾ ಸಿಂಹ ಹೇಗಿದೆಯಾ? ಏನೋ ಹೊಟ್ಟೆ ಧೈರ್ಯದಿಂದ ಚೆನ್ನಾಗಿದೆ ಸರ್. ಅಮ್ಮೂರು ಚೆನ್ನಾಗಿದ್ದಾರೆ ಸರ್. ಫಸ್ಟ್ ಕ್ಲಾಸ್. ಅರೆ ಹೇಮಾ, ಏನಿದು ಇಷ್ಟೊಂದು ಮಾವಿನಕಾಯಿ? ಉಪ್ಪಿನಕಾಯಿ ಹಾಕ್ತೀಯೇನು? ಅಯ್ಯಯ್ಯಪ್ಪ, ಅದನ್ನು ಹೊಟ್ಟೆಗೋಸ್ಕರ. ದಯವಿಟ್ಟು ನೀವು ಸುಮ್ಮನಿರ್ತೀಯಾ? ಏನಿದೆಲ್ಲ ಸರ್, ಹೆಂಗಸರು ಮಾವಿನಕಾಯಿ ತಿನ್ನೋದು ಹಸುಗೋಸ್ಕರ ಅಲ್ಲ ಸರ್, ಬೈಕಿಗೋಸ್ಕರ ಸರ್. ನೋಡಿದ್ರೆ ಗೊತ್ತಾಗಲ್ವಾ? ಏನ್ ಗೊತ್ತಾಗತ್ತೆ? ಅದು ಮಾವಿನಕಾಯಿ ತಿನ್ನೋದು. ಹೇಮಾ, ಹೇಳಿ, ಆ ಫಾರೆಸ್ಟ್ ಆಫೀಸರ್ ಅವ್ನ ಹೆಂಡತಿ ಸಂತೋಷವಾಗಿರೋದು ನೋಡ್ತಿದ್ರೆ ನನ್ನಿಂದ ಸಹಿಸೋಕ್ಕಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಈಗ ಅವನ ಅಪ್ಪ ಬೇರೆ ಆಗ್ತಾ ಇದ್ದಾನೆ. ಅವನ ಚಾಪ್ಟರ್ನ ಕ್ಲೋಸ್ ಮಾಡಿ ನಾನು ಬಂದು ಇಲ್ಲೇ ನಿಮ್ಮ ಜೊತೆನೇ ಇದ್ಬೇಡ ಅಂತ ಅನಿಸ್ತಿದೆ. ಆತರ ಪಟ್ಟು ಹಾಗೇನಾದ್ರೂ ಮಾಡ್ಗಿಡಿಯಾ? ಮೊದಲು ಅವನು ಒಂಟಿಯಾಗಿದ್ದ, ಯಾವ ಯೋಚನೆನೂ ಇರಲಿಲ್ಲ. ಈಗ ಅವನಿಗೆ ಹೆಂಡತಿ ಸಂಸಾರ ಅಂತ ಆಗಿದೆ. ಈಗೇನಾದ್ರೂ ನಾವು ಕಿರ್ಕೊಳ ಕೊಟ್ರೆ ಅವನ ಕೈಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಈಗ ನಾನೇನು ಮಾಡಬೇಕು? ಈಗ ಅವನು ಏನಾಗ್ತಾ ಇದ್ದಾನೆ ಅಂತ ಹೇಳಿದೆ? ಅಪ್ಪ ಆಗ್ತಿದ್ದಾನೆ. ಜಯಸಿಂಹ ಇಲ್ಲದೆ ಇರೋ ಸಮಯ ನೋಡಿ ಅವನ ಹೆಂಡತಿ ಗರ್ಭಾನ. ಡಾಕ್ಟರ್, ಈಗ ನನ್ನ ಹೆಂಡತಿ ಹೇಗಿದ್ದಾಳೆ? ಮಿಸ್ಟರ್ ಜಯಸಿಂಹ, ನಿಮ್ಮ ಒಳ್ಳೆತನದಿಂದ ಆ ದೇವರ ಕೃಪೆಯಿಂದ ಆಕೆ ಅಬಾರ್ಷನ್ನಿಂದ ಪಾರಾಗಿದ್ದಾರೆ. ಶಿ ಈಸ್ ಆಲ್ ರೈಟ್. ನಿಮ್ಮ ಹೆಂಡತಿಗಾಗಿರೋ ಶಾಕ್ನಿಂದ ಆಕೆ ಮೆದುಳಿನ ಮೇಲೆ ಬಲವಾದ ಪರಿಣಾಮ ಬೀರಿದೆ. ಸೊ ಹರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈಸ್ ಅಫೆಕ್ಟೆಡ್. ಹೌದು, ನೀವು ಆಕೆಯನ್ನು ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಆಕೆ ಮನಸ್ಸಿಗೆ ನೋವಾಗುವಂಥ ಘಟನೆ ಆಗಲಿ, ಗಾಬರಿ ತರುವಂಥ ವಿಷಯವಾಗಲಿ ನಡೆದ ಹಾಗೆ ನೋಡ್ಕೊಳ್ಳಿ. ಓಕೆ ಡಾಕ್ಟರ್, ಹಾಗಾದರೆ ನಾನು ಅವ್ನು ಕರ್ಕೊಂಡು ಹೋಗೋದಾ? ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ,
ಡ್ಯಾಡಿ ನಾನ್ ಡ್ಯಾಡಿ ಹೇಮಾ. ಹೇಮನಾ? ಏನ್ ಸಮಾಚಾರ? ನಾನು ನಾನು ತಾಯಿ ಆಗ್ತಾ ಇದ್ದೀನಿ ಡ್ಯಾಡಿ. ತಾಯಿ ಆಗ್ತಾ ಇದೀಯಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನಿಮ್ಮನ್ನು ಅಮ್ಮನ್ನು ನೋಡ್ಬೇಕು ಅಂತ ನನಗ್ ತುಂಬಾ ಆಸೆ ಆಗ್ತಿದೆ ಡ್ಯಾಡಿ. ಹೌದಾ? ಯಾವತ್ತು ನೀನು ಅಪ್ಪ ಅಮ್ಮನ ಮಾತನ್ನ ಮೀರಿ ಆ ಈಡಿಯಟ್ ಹಿಂದೆ ಹೊರಟೋದ್ಯೋ ಅವತ್ತೇ ನಿನ್ನ ಪಾಲಿಗೆ ನಾವು ಸತ್ತು ಹೋದ್ವಿ ಅಲ್ಲ. ಗಂಡನ ಪ್ರೀತಿ ಹೊಂದಿದ್ರೆ ಸಾಕು ಅಂತಿದ್ದ ನಿನಗೆ ಈಗ ಇದ್ದಕ್ಕಿದ್ದ ಹಾಗೆ ಅಪ್ಪ ಅಮ್ಮನ ಮೇಲೆ ಎಲ್ಲಿಂದ ಬಂತು ಇಷ್ಟೊಂದು ಪ್ರೀತಿ? ನೋಡೋ, ಏನೇ ಕಾರಣ ಮುಂದೆ ಮಾಡಿ ನೀನು ನಮ್ಮ ಪ್ರೀತಿಯನ್ನು ಬಯಸಿದ್ರು ನಿನ್ನ ಆಸೆ ನೆರವೇರೋದಿಲ್ಲ. ಹಾ, ಯಾರ ಹತ್ರ ಮಾತಾಡ್ತಾ ಇದ್ದೆ ಹೇಮ? ರೀ, ನಮ್ ತಂದೆ ಹತ್ರ ರೀ. ತಂದೆನಾ? ಏನ್ ಹೇಳಿದ್ರು? ಅದು ನಾನ್ ತಾಯಿ ಆಗ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಎಷ್ಟು ಸಂತೋಷ ಪಟ್ರು ಗೊತ್ತಾ? ಯಾವಾಗಮ್ಮ ಮನೆಗ್ ಬರ್ತೀಯಾ ಅಂತ ಕೇಳಿದ್ರು. ನಾನೇ ನಿಮ್ಮನ್ ಕೇಳ್ದೆ, ಹೇಳೋಕ್ಕಾಗಲ್ಲ ಅನ್ಬಿಟ್ಟೆ. ಯಾಕೆ? ಅವ್ರನ್ನೇ ಇಲ್ಲಿಗೆ ಬಂದಿದ್ದು ಕರಿಬೇಕಾಗಿತ್ತು. ಅವ್ರೇನೋ ಬರ್ತೀನಿ ಅಂತ ಹೇಳಿದ್ರು. ನಿಮಗ್ ಗೌರವ ಕೊಡಿದ್ರು ನಿಮ್ಮ ಅಳಿಯನ ಮನೆಗೆ ನೀವೇ ಯಾಕೆ ಬರಬೇಕು, ಬರಬೇಡಿ ಅಂತ ಹೇಳ್ಬಿಟ್ಟೆ ಅಲ್ಲ? ಏನಂದ್ರೆ? ಮತ್ತಿನ್ನೇನ್ ಹೇಮ, ನೀನ್ ತಾಯಿ ಆಗ್ತಿದ್ಯಾ ಅಂತ ಹೇಳಿದ್ರು ಅವ್ರು ನಿನ್ ಜೊತೆ ಮಾತಾಡಕ್ ಇಷ್ಟಪಡ್ಲಿಲ್ಲ. ಯಾಕೆ ಹೇಮ, ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ದುಃಖ ತುಂಬಿಟ್ಕೊಂಡು ನನ್ನನ್ನು ಸಂತೋಷ ಪಡ್ಸಕ್ ನೋಡ್ತೀಯ? ಹೆಂಡತಿ ಜೊತೆ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ಪಾಲು ತಗೊಳ್ಳೋನೆ ನಿಜವಾದ ಗಂಡ. ಸಮಾಧಾನ ಮಾಡ್ಕೊ. ಈ ಪರಿಸ್ಥಿತಿನಲ್ಲಿ ತಂದೆ ತಾಯಿಗಳು ತಮ್ಮ ಮಗಳ ಆಸೆನೆಲ್ಲ ಪೂರೈಸ್ತಾರೆ, ಅವಳ ಬಯಕೆನೆಲ್ಲ ನೆರವೇರಿಸ್ತಾರೆ. ಯೋಚನೆ ಮಾಡ್ಬೇಡ. ನಿನ್ನ ಹೆತ್ತ ತಂದೆ ತಾಯಿಗಳು ಮಾಡಬೇಕಾದ ಕರ್ತವ್ಯನ ನಿನ್ನ ಗಂಡನ ನಾನ್ ಮಾಡ್ತೀನಿ. ನನಗೂ ಹೇಮನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಯಾವ ಕ್ಷಣದಲ್ಲಿ ಅವಳು ಬೇರೆಯವ್ರ ಮುಂದೆ ನನಗೆ ಅವಮಾನ ಮಾಡಿ ಅವನಿಂದ ಹೊರಟೋದ್ಲು ಅವತ್ತೇ ನನ್ನ ಅವಳ ಸಂಬಂಧ ಕಳೆದು ಹೋಯ್ತು. ನಿಮ್ಮ ಅವಳ ಸಂಬಂಧ ಕಡ್ದು ಹೋದ್ರೆ ನೀವು ಬರಬೇಡಿ, ನಾನು ಹೋಗಿ ಬರ್ತೀನಿ. ಹೋಗು, ಧಾರಾಳವಾಗಿ ಹೋಗು, ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ಇನ್ನೊಂದು ಸಾರಿ ಈ ಮನೆ ಹೊಸಲು ತುಳಿಬಾರ್ದು ಅಷ್ಟೇ. ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ನನ್ ಮಗಳೇ ಹೆತ್ತವ್ರಿಗಿಂತ ಗಂಡನೇ ಹೆಚ್ಚು ಅಂತ ಅವನಿಂದೇ ಹೋಗಿರೋವಾಗ ನಾನು ಅವಳ ಅಮ್ಮ ಕಣ್ರಿ. ನನಗೂ ಎಲ್ರಿಗಿಂತ ಗಂಡನೇ ಹೆಚ್ಚು. ಗಿರಿಜಾ, ಒಂದು ಮಾತು ಹೇಳ್ತೀನಿ ಕೇಳು. ಹೇಮ ಯಾವಾಗ ಅವಳ ಗಂಡನ ಬಿಟ್ಟು ಈ ಮನೆಗೆ ಬಂದರೂ ಸರಿ, ಅವಳನ್ನ ಈ ಮನೆ ಕರ್ಕೊಳ್ಳೋದಕ್ಕೆ ನಾನು ಸಿದ್ಧ.